ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ನರಸೀಪುರದಿಂದ ಬರುವಂಥದ್ದು. ನಂಜನಗೂಡಿಂದ ನರಸೀಪುರಕ್ಕೆ ಹೋಗೋ ರಸ್ತೆ ಮತ್ತು ಬರೋ ರಸ್ತೆ ಇದು. ಈ ರಸ್ತೆ ಬಂದು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲಿಂದ ಬರುವಂತಹ ರಸ್ತೆ. ಇದು ಕೂಡ ಒಂದು ಸ್ಟೇಟ್ ಹೈವೇ. ಇದು ಈ ತಾರ್ ರೋಡಿಂದ ಇದೇ ರೀತಿ ಮಡ್ ರಸ್ತೆ, ಬಟ್ ಇದು ಸರ್ಕಾರಿ ರಸ್ತೆ. ಇದು ಜಸ್ಟ್ 1 ಕಿಲೋಮೀಟ್ರು ಇದೇ ರೀತಿ ರಸ್ತೆ ಇದೆ. ಈ ತಾರ್ ರೋಡಿಂದ 1 ಕಿಲೋಮೀಟ್ರು ಇದೇ ರೀತಿ ಮಡ್ ರಸ್ತೆ ಮುಖಾಂತರನೇ ಈ ಒಂದು ಲ್ಯಾಂಡ್ಗೆ ಬರುವಂಥದ್ದು. ಇದು ಡೈರೆಕ್ಟ್ ರಸ್ತೆ. ಇದು ಒಂದು ರಸ್ತೆ. ಮತ್ತು ಈ ನಾಲೆ ಇದೆಯಲ್ಲ, ಈಗ ನೀರು ಬಿಟ್ಟರೆ ವರ್ಷದಲ್ಲಿ 6-7 ತಿಂಗಳುಗಳ ಕಾಲ ನೀರು ಮೂವಿಂಗಲ್ಲಿರುತ್ತೆ. ಇದು ಕೂಡ ಒಂದು ರಸ್ತೆ ನೋಡಿ. ಇದು ಚಾನಲ್ ರಸ್ತೆ, ಚಿಕ್ಕ ರಸ್ತೆ. ಇದು ಕೂಡ ಸರ್ಕಾರಿ ರಸ್ತೆ. ಈ ರಸ್ತೆ ಮುಖಾಂತರ ಬಂದರೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಈ ತೋಟಕ್ಕೆ ಎಂಟ್ರಿ. ಸೊ ಈ ರಸ್ತೆಯಿಂದ ಬಂದರೆ 1 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಲ್ಯಾಂಡ್ಗೆ 2 ಕಡೆ ರಸ್ತೆ ಇದೆ ನೋಡಿ. ಇದೆಲ್ಲ ಹೊಸದಾಗಿ ಶುಂಠಿ ಹಾಕಿದ್ದಾರೆ ಈ ಪಕ್ಕ. ಸೊ ಈಗೆಲ್ಲ ಗ್ರೌಂಡ್ ವಾಟ್ರ್ ತುಂಬ ಚೆನ್ನಾಗಿದೆ, ಯಾಕೆಂದರೆ ಇದು ನಿಯರ್ ಬೈ ಕಪಿಲಾ ರಿವರ್ಗೆ ಇರುವಂತಹ ಒಂದು ಏರಿಯಾ ಇದು. ಈ ರಸ್ತೆಗೆ ಅಟ್ಯಾಚ್ ಆದಾಗೇ ಒಂದು 2 ಎಕರೆ 19 ಗುಂಟೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ ನೋಡಿ. ಇದು ಎಲ್ಲ ನಾಲೆ ನೀರು ಇಲ್ಲಿ ಮೂವ್ ಆಗುತ್ತಿಲ್ಲ. ಸೊ ಇವಾಗ ಇನ್ನೂ ಬಿಟ್ಟಿಲ್ಲ, ನೀರು ಬಿಟ್ಟಾಗ ಮೂವ್ ಆಗುತ್ತೆ ಇದು. ಸೊ ಈ ರಸ್ತೆಗೆ ಅಟ್ಯಾಚ್ ಆಗಿದೆ ಲ್ಯಾಂಡ್. ಇದು 2 ಎಕರೆ 19 ಗುಂಟೆನೂ ಕೂಡ ಇದು ಸ್ಟ್ರೈಟ್ ಈ ರಸ್ತೆಗೆ ಇರುವಂಥದ್ದು. ಈ ರಸ್ತೆ ಎಂಟ್ರಿ ಆದಾಗೇ ಒಂದು 6 ಗುಂಟೆ ಅವರು ಸಪ್ರೇಟ್ ಸ್ಕೆಚ್ ಮಾಡ್ಕೊತಾರೆ. ಏಕೆಂದರೆ 2 ಎಕರೆ 19 ಗುಂಟೆ 2 ಎಕರೆ 19 ಗುಂಟೆ ಇಬ್ಬರದು ಅಣ್ಣ ತಮ್ಮಂದ್ರದ್ದು ಇದು. ಸೊ ಇಲ್ಲೇನು ರಸ್ತೆಯಿಂದ ಡೈರೆಕ್ಟು ಈ 2 ಸಾಲಿದೆಯಲ್ಲ, ಇದೆಲ್ಲ 6 ಗುಂಟೆ ಹಿಂದ್ಗಡೆ ಹೋಗ್ಲಿಕ್ಕೆ ಸ್ಕೆಚ್ ಮಾಡ್ಕೊತಾರೆ ಅವರು. ಸೊ ರಿಮೈನಿಂಗು ಇಲ್ಲಿಂದ ಇದು ಕೊಡುವಂಥದ್ದು. ಈ ಕೊಡುವಂತಹ 2 ಎಕರೆ 19 ಗುಂಟೆಯಲ್ಲಿ 6 ಗುಂಟೆ ಅವ್ರು ಇಟ್ಕೊತಾರೆ, ರಸ್ತೆಗೆ ಸಪ್ರೇಟ್ ಸ್ಕೆಚ್ ಮಾಡ್ಕೊತಾರೆ. ಇನ್ನು ಉಳ್ಕೊಳ್ಳೋದು 2 ಎಕರೆ 13 ಗುಂಟೆ ಉಳ್ಕೊಳ್ಳುತ್ತೆ. ಈ 2 ಎಕರೆ 13 ಗುಂಟೆನಲ್ಲಿ ಒಂದು 50 ಫಲ ಕೊಡುವಂತಹ ತೆಂಗಿನ ಮರ ಇದೆ, ಒಂದು ಬೋರ್ವೆಲ್ ಇದೆ. ಬಟ್ ಚಿಕ್ಕ ಮನೆ ಇದೆ, ಆ ಸೀಟ್ ಹಾಕೋಬೇಕು, ಸೀಟ್ ಇಲ್ಲ ಅದಕ್ಕೆ. ಈ ಪ್ರಾಪರ್ಟಿ ಬಂದು ನಾರ್ತ್ಗೆ ಇರೋವಂಥದ್ದು ಇದು. ಸೊ ಈ ಸಪ್ರೇಟ್ 6 ಗುಂಟೆ ಇವು ರಸ್ತೆ ಮಾಡಿಕೊಂಡಾಗ ಇದು ಕಾರ್ನರ್ ಪ್ರಾಪರ್ಟಿ ಆಗುತ್ತಿದ್ದು. ಸೊ ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಆಗುತ್ತಿದ್ದು. ಸೊ ಆಲ್ರೆಡಿ ಇವರು ಪೈಪ್ಲೈನ್ ಮಾಡಿದ್ದಾರೆ. 3 ಇಂಚು ನೀರಿದೆ ಇಲ್ಲಿ, ರನ್ನಿಂಗಲ್ಲಿದೆ ಬೋರ್ವೆಲ್ ಇದು. ಸೊ ಈ ಮನೆ ಮೇಲ್ಗಡೆ ಸೀಟ್ ಹಾಕ್ಕೊಂಡ್ರೆ ಇದು ಯೂಸ್ ಆಗುತ್ತಿದೆ. ಇರುವಂತಹ ಮರಗಳಲ್ಲಿ ಫಲ ಚೆನ್ನಾಗಿದೆ ನೋಡಿ. ಇದು ಬೋರ್ವೆಲ್ ಇರೋವಂಥದ್ದು. ಇದು 3 ಇಂಚು ನೀರಿದೆ, ರನ್ನಿಂಗಲ್ಲಿರುವಂಥದ್ದು ಇದು. ಇಲ್ಲೇನು ಈ ಕಟ್ಟೆ ಥರ ಇದೆಯಲ್ಲ, ಇಲ್ಲಿಂದ ಇವ್ರ ಭಾಗ. ಸೊ ಇದು ಸ್ಟ್ರೈಟ್ ಹೋಗುತ್ತಿದ್ದು. ಇಲ್ಲಿ ಅರ್ಧ ಎಂಟಿ ಇದೆ, ಇನ್ನರ್ಧ ಕೋಕೋನಟ್ ಫಾರ್ಮ್ ಇದೆ. ಇವ್ರ ಭಾಗಕ್ಕೆ ಬಂದಿರೋಂತಹ 2 ಎಕರೆ 19 ಗುಂಟೆ ಇದೆಯಲ್ಲ, ಇದು ಕಂಪ್ಲೀಟ್ ರೋಡ್ ಫೇಸಿಂಗ್. ಇದು ನೀರು ಚೆನ್ನಾಗಿದೆಯಾ? ನೋಡಿ ಈ ಭಾಗ ಕೆಳಗಡೆ ಇದೆಯಲ್ಲ, ಇದು ಕೂಡ ಈ ಸರ್ವೆ ನಂಬರಲ್ಲೇ ಬರುವಂಥದ್ದು. ಟೋಟಲಿ ಇದು 2 ಪಾರ್ಟ್. ಇದು 2 ಎಕರೆ 19 ಗುಂಟೆ 2 ಎಕರೆ 19 ಗುಂಟೆ. ಸೊ ಇದರಲ್ಲಿ ರೋಡ್ ಫೇಸಿಂಗ್ ಕಂಪ್ಲೀಟ್ 400 ಅಡಿ ಮೇಲೆ ಬರುತ್ತೆ ರೋಡ್ ಬಿಡ್ತು. ಇದರಲ್ಲಿ
2 ಎಕರೆ 19 ಕುಂಟೆ ಅಂದರೆ ಒಂದು 6 ಕುಂಟೆ ಸ್ಕೆಚ್ ಮಾಡಿ ಅವ್ರು ಇಟ್ಕೊತಾರೆ. ಇನ್ನು ರಿಮೈನಿಂಗ್ 2 ಎಕರೆ 13 ಕುಂಟೆ ಇದನ್ನು ಮಾರಾಟ ಮಾಡ್ತಾಯಿದ್ದಾರೆ. ಇದು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲಿಂದ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಕಸ್ಬಾ ಲಿಮಿಟ್ಸ್ ಇದು. ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಇದು ಮೈಸೂರು ರಿಂಗ್ ರೋಡ್ಗೆ 25 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 25 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 5 ಕಿಲೋಮೀಟರ್ಸ್ ಫ್ರಮ್ ಶ್ರೀಕಂಠೇಶ್ವರ ಟೆಂಪಲ್ ನಂಜನಗೂಡು. ಇದು ಒಂದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಇದೆ. ಇದು ಸಪ್ರೇಟ್ 6 ಕುಂಟೆ ಸ್ಕೆಚ್ ಆಗಬೇಕಿದು, ಒಂದೇ ಫ್ಯಾಮಿಲಿ. ಇದು 5 ಲಕ್ಷ ಲೀಸ್ಗೆ ಹಾಕಿದ್ದಾರೆ. ಸೊ ಅವ್ರಿಗೆ ಲೀಸ್ ಅಮೌಂಟ್ 5 ಲಕ್ಷ ಇದೆ. ಸೊ ಅದನ್ನು ಕೊಡಬೇಕಾಗುತ್ತೆ ಅಗ್ರಿಮೆಂಟಲ್ಲೇ. ಸೊ ಇಲ್ಲಿಂದ ಎಡಗಡೆ ಹೋದರೆ ಅಲ್ಲೊಂದು ವೆಹಿಕಲ್ ಹೋಗ್ತಿದೆ ನೋಡಿ, ಅದು ವಿಲೇಜಿಂದ ಬರುವಂಥದ್ದು. ಪಕ್ಕದಲ್ಲೇ ವಿಲೇಜ್ ಕೂಡ ಇದೆ. ಸೊ ಈ ಲ್ಯಾಂಡ್ಗೆ ಮತ್ತು ವಿಲೇಜ್ ಕಡೆಯಿಂದಲೂ ಕೂಡ ಒಂದು ರಸ್ತೆ ಇದೆ ಇದಕ್ಕೆ. ಸೊ ಟೋಟಲಿ 3 ಕಡೆಯಿಂದ ರಸ್ತೆ ಇದೆ ಈ ಒಂದು ಜಾಗಕ್ಕೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.